ನನಗನ್ನಿಸ್ತಾ ಇದೆ ಇವತ್ತೇ ಹೇಳ್ತಾ ಇದ್ದೀನಿ ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ನಾವು ನೀವು ಜ್ಞಾಪಿಸ್ಕೋಬೇಕು. ಏನು ಅಂತಂದರೆ ಭಾಳ ದೊಡ್ಡವರಿಗೆ ಟಿಕೆಟ್ ಸಿಗ್ತಾ ಇದೆ. ಒಂದು ಕಡೆಗೆ ಬೊಮ್ಮಾಯಿ ಅವರು ಟಿಕೆಟ್ ಪಡೆದಿದ್ದಾರೆ, ಒಂದು ಕಡೆ ಇವರು. ನಾಳೆ ಏನಾದರೂ ಇವರೆಲ್ಲ ಗೆದ್ದೋದ್ಬಿಟ್ರೆ ಯಾರನ್ನ ಮಂತ್ರಿ ಮಾಡಬೇಕು ಕೇಂದ್ರದಲ್ಲಿ, ಈ ಒಂದು ಪ್ರಶ್ನೆ ಕೂಡ ಇದೆ. ಹೀಗಾಗಿ ಆವಾಗಲೂ ಕೂಡ ಕಾಂಪಿಟೇಷನ್ ಎದುರಾದರೆ ಆಶ್ಚರ್ಯ ಇಲ್ಲ. ಇನ್ನು ಚಿತ್ರದುರ್ಗ ಒಂದು ಲೆಕ್ಕದಲ್ಲಿ ಬಿಸಿ ತುಪ್ಪ. ರಘುಚಂದ್ರನ್ ಅವರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಕಾರಜೋಳ ಅವರಿಗೆ ಟಿಕೆಟ್ ಕೊಡಬೇಕಾ? ಎ ನಾರಾಯಣಸ್ವಾಮಿಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ. ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ ರಘುಚಂದನ್, ಯಡಿಯೂರಪ್ಪನವರೇ ಈ ವಿಚಾರ ಸಂಬಂಧಪಟ್ಟಂಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ರಘುಚಂದ್ರನ್ ಅವ್ರನ್ನ ಅವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ, ಕಾರಜೋಳಗೆ ಟಿಕೆಟ್ ಕೊಡಬೇಕು ಅಂತ ಸಮುದಾಯ ಪಟ್ಟು ಹಿಡಿದಿದೆ. ಒಂದು ಸಂಗತಿಯನ್ನು ಜ್ಞಾಪಿಸ್ಕೋಬೇಕು, ಚಂದ್ರಪ್ಪ ಬಹಳಷ್ಟು ಸಂದರ್ಭಗಳಲ್ಲಿ ಯಡಿಯೂರಪ್ಪನವ್ರ ಪರವಾಗಿ ನಿಂತಂಥವ್ರು, ಪಕ್ಷ ಮಾಡದಂಥ ಸಂದರ್ಭದಲ್ಲೂ ಕೂಡ BJPನ ಧಿಕ್ಕರಿಸಿ ಹೋದಂಥವ್ರು, ಸೋಲ್ಕಂಡಂಥವ್ರು. ಹೀಗಾಗಿ ಯಡಿಯೂರಪ್ಪ ಮೊದಲೇ ಅವ್ರಿಗೆ ವಾಗ್ದಾನ ಕೊಟ್ಟಿದ್ರಂತೆ, ನಿನ್ನ ಮಗನಿಗೆ ಟಿಕೆಟ್ ಕೊಡಿಸ್ತೀನಿ, ಯೋಚನೆ ಮಾಡಬೇಡಿ ಅನ್ನುವಂಥ ಮಾತು. ಹೀಗಾಗಿ ಅಂತೂ ಇಂತೂ ಯಡಿಯೂರಪ್ಪ ಟಿಕೆಟ್ ಕೊಡಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಶಸ್ಸನ್ನು ಕಾಣ್ತಾರಾ? ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಈ ಚಂದ್ರಪ್ಪನವರ ಬಳಗ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದೆ. ನೀವು ಈ ರೀತಿ ಏನಾದರೂ ಮಾಡಿದರೆ ತಪ್ಪು ಸಂದೇಶ ರವಾನೆ ಆಗುತ್ತೆ, ಹೀಗಾಗಿ ನೀವು ಟಿಕೆಟನ್ನು ಪರಿಗಣಿಸಲೇಬೇಕು ಅಂತ ಹೇಳಿದ್ದು ಆಗಿದೆ. ಜೊತೆಗೇನು ಅಂತಂದರೆ, ಇಲ್ಲ ಅಂತಂತಂದರೆ ನಾಳೆ ಪಕ್ಷದಲ್ಲಿ ವ್ಯತಿರಿಕ್ತವಾದಂಥ ಪರಿಣಾಮಗಳಾಗ್ತವೆ ಅನ್ನುವಂಥ ಸಂದೇಶವನ್ನು ಕೂಡ ರವಾನಿಸಾಗಿದೆ. ಹೀಗಾಗಿ ಕೊನೆ ಕ್ಷಣದಲ್ಲಿ ಏನಾದರೂ ರಘುಚಂದ್ರನ್ ಅವರಿಗೇ ಮಣೆ ಹಾಕುತ್ತಾ? ಸೊ ಇದು ಭಾಳ ಗಮನಿಸಬೇಕಾದಂಥ ಸಂಗತಿ. ಯಾಕಂದರೆ ಚಂದ್ರಪ್ಪ ಕೂಡ ನಿರಂತರವಾಗಿ ಗೆಲ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಅಲೆಯ ನಡುವೆಯೂ ಕೂಡ ಹೊಳಲ್ಕೆರೆಯಲ್ಲಿ ಚಂದ್ರಪ್ಪ ಗೆದ್ದಿದ್ದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಆಂಜನೇಯ ಅವ್ರನ್ನ ಸೋಲಿಸಿ ಚಂದ್ರಪ್ಪ ಅಲ್ಲಿ ಮತ್ತೆ ತಮ್ಮ ಸ್ಥಾನವನ್ನು ಉಳಿಸ್ಕೊಂಡಿದ್ದರು.